Hello students, welcome to the next session on accounting for amalgamation and absorption. So previous session ಕೂಡ ನಾವು ಒಂದು ಪ್ರಾಬ್ಲಮ್ ಮಾಡಿದ್ವಿ. ಸೊ ದಟ್ ಇಸ್ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿ ಕೆಲವೊಂದು ಲೆಡ್ಜರ್ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಸೊ ಅದೇ ತರ ಈಗ ಇವತ್ತೊಂದು ಪ್ರಾಬ್ಲಮ್ ಗೆ ಮೂವ್ ಆಗೋಣ. A company limited decided to sell its business to B limited as on 31st March 2017. So A company limited ಏನ್ ಮಾಡ್ತಾ ಇದೆ, ತನ್ನ ಬಿಸ್ನೆಸ್ ನ B limited ಕಂಪನಿಗೆ ಸೇಲ್ ಮಾಡ್ತಾ ಇದೆ on 31st March 2017. On that date, its balance sheet was as follow. Adra balance sheet ಕೊಟ್ಟಿದ್ದಾರೆ. Share capital 4 lakh, reserve fund 1 lakh, profit and loss account 40,000, debenture 2 lakh, and creditors 60,000. Other assets, freehold property 3,30,000, stock 70,000, debenture 80,000, bills receivables 40,000, goodwill 80,000, and cash at bank 2 lakh. The total ಬಂದು 8 lakh ಇದೆ. The B limited agreed to take over the assets of A limited excluding cash at bank. ಕ್ಯಾಶ್ ಅಟ್ ಬ್ಯಾಂಕ್ ಬಿಟ್ಟು ಇನ್ನೆಲ್ಲ ಅಸೆಟ್ಸ್ ಗಳನ್ನ ತಗೊಳಕೋಕೆ ರೆಡಿ ಇದ್ದಾರೆ. ಅಲ್ಲಿಗೆ ಫ್ರೀ ಹೋಲ್ಡ್ ಪ್ರಾಪರ್ಟಿ, ಸ್ಟಾಕ್, ಡೆಟಾಸ್, ಬಿಲ್ಸ್ ರಿಸೀವಬಲ್ ಅಂಡ್ ಗುಡ್ ವಿಲ್ ಇಷ್ಟನ್ನು ತಗೊಂಡಿದ್ದಾರೆ. ಅಟ್ ದ ಅಮೌಂಟ್ ಸ್ಟೇಟೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಏನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಅದೇ ಅಮೌಂಟ್ ಅಲ್ಲಿ ತಗೋಗ್ತೀವಿ ಅಂತಿದ್ದಾರೆ. ಬಟ್ ಎಕ್ಸೆಪ್ಟ್ ಗುಡ್ ವಿಲ್. ಸೊ ಗುಡ್ ವಿಲ್ ಗೆ ಬೇರೆ ಅಮೌಂಟ್ ಕೊಡ್ತಾರೆ ಅಂತ ಹೇಳಿದೆ. ಗುಡ್ ವಿಲ್ ಇಲ್ಲಿ 80,000 ಇದೆ. ಅವ್ರು ಕೊಡ್ತಿರೋ ಅಮೌಂಟ್ ಎಷ್ಟು ಅಂತ ನೋಡೋಣ. ಎಕ್ಸೆಪ್ಟ್ ಗುಡ್ ವಿಲ್ ಫಾರ್ ವಿಚ್ ದ ಕಂಪನಿ ಅಗ್ರೀಡ್ ಟು ಪೇ rupees 2 lakh. ಸೊ 2 lakh rupees ಕೊಡಕ್ಕೆ ಅವ್ರು ರೆಡಿ ಇದ್ದಾರೆ ಗುಡ್ ವಿಲ್ ಗೆ. ಸೊ ಇರುವಂತಹ 6 ಅಸೆಟ್ಸ್ ಅಲ್ಲಿ 5 ಅಸೆಟ್ ತಗೊಂಡು ಹೋಗ್ತಾ ಇದ್ದಾರೆ at stated in balance sheet, but goodwill ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದ್ದಾರೆ. 2 lakh rupees ಕೊಡ್ತಾ ಇದ್ದಾರೆ. ಬಟ್ 80,000 ಇದೆ, 2 lakh ಕೊಡ್ತಾ ಇದ್ದಾರೆ. ಅಂಡ್ ಡಿಸ್ಚಾರ್ಜ್ ಲಯಬಿಲಿಟಿ ಟು ಕ್ರೆಡಿಟರ್ಸ್. ಸೊ ಲಯಬಿಲಿಟಿ ಬಂದಾಗ ಡಿಬೆಂಚರ್ ಮತ್ತೆ ಕ್ರೆಡಿಟರ್ಸ್ ಇದೆ. ಅದರಲ್ಲಿ ಕ್ರೆಡಿಟರ್ಸ್ ನ ಡಿಸ್ಚಾರ್ಜ್ ಮಾಡಕ್ಕೆ ಅವ್ರು ರೆಡಿ ಇದ್ದಾರೆ. ದ ಪರ್ಚೇಸ್ ಪ್ರೈಸ್ ವಾಸ್ ಟು ಬಿ ಡಿಸ್ಚಾರ್ಜ್ ಬೈ ಅಲಾಟ್ಮೆಂಟ್ ಆಫ್ 24,000 ಶೇರ್ ಆಫ್ ₹10 each at ₹2.5 per share ಆಫ್ ಪ್ರೀಮಿಯಂ. ಅಲ್ಲಿಗೆ ಏನ್ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ ಅಮೌಂಟ್ ನ, ಅದರಲ್ಲಿ ಅದಕ್ಕೆ 24,000 shares of ₹10 each at a premium of 2.50. ಅದರಲ್ಲಿಗೆ 12.50 per share ಅಲ್ಲಿ ಇಶ್ಯೂ ಮಾಡಿದ್ದಾರೆ. ಅಂಡ್ ದ ಬ್ಯಾಲೆನ್ಸ್ ಇನ್ ಕ್ಯಾಶ್. ಸೊ ಇನ್ ರಿಮೈನಿಂಗ್ ಬ್ಯಾಲೆನ್ಸ್ ಇನ್ ಕೊಡುತ್ತೆ ಕ್ಯಾಶ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟ್ ಟು ₹6,000. ಏನ್ ಲಿಕ್ವಿಡೇಷನ್ ಮಾಡಕ್ಕೆ ಅಮೌಂಟ್ ₹6,000 ಆಗ್ತಾ ಇದೆ. ಸೊ ಶೋ ರಿಯಲೈಸೇಷನ್ ಅಕೌಂಟ್, ಬಿ ಲಿಮಿಟೆಡ್ ಅಕೌಂಟ್, ಈಕ್ವಿಟಿ ಶೇರ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಅಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎ ಕಂಪನಿ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. First go for the calculation of purchase consideration. The particulars amount and that assets taken over. So goodwill ಅವ್ರು ಹೇಳಿದ್ದಾರೆ 2 lakh ಕೊಡ್ತೀವಿ ಅಂತ 2 lakh ತಗೊಂಡಿದ್ದಾರೆ. ಫ್ರೀ ಹೋಲ್ಡ್ ಪ್ರಾಪರ್ಟಿ 3,30,000 and stock 70,000, debtors 80,000, bills receivable 40,000. So cash at bank ತಗೊಂಡು ಹೋಗೋದಿಲ್ಲ ಅವರು, ಸೊ ಅದನ್ನ ಬಿಟ್ಟಿದೀವಿ. ರಿಮೈನಿಂಗ್ ಅಮೌಂಟ್, ರಿಮೈನಿಂಗ್ ಏನ್ ಅಸೆಟ್ಸ್ ಇದೆ ಅದನ್ನ ತಗೊಂಡಿದ್ವಿ. ಗುಡ್ ವಿಲ್ ಮಾತ್ರ ಬೇರೆ ಅಮೌಂಟ್ ತಗೊಂಡಿದ್ವಿ, ಯಾಕಂದ್ರೆ ಅವ್ರು 2 lakh ಕೊಡ್ತಾ ಇದ್ದಾರೆ. ರಿಮೈನಿಂಗ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅದೇ ಅಮೌಂಟ್ ಅಂತ ತಗೊಂಡಿದ್ದೀವಿ. ಸೊ ಅಲ್ಲಿಗೆ ಟೋಟಲ್ 7,20,000 ಆಗುತ್ತೆ. ಲೆಸ್ ಲಯಬಿಲಿಟೀಸ್ ಟೇಕನ್ ಓವರ್. ಸೊ ಲಯಬಿಲಿಟಿ 2 ಇದೆ ಔಟ್ ಸೈಡ್, ಅದು ಕ್ರೆಡಿಟರ್ಸ್ ಮತ್ತೆ ಡಿಬೆಂಚರ್. ಅದರಲ್ಲಿ ಕ್ರೆಡಿಟರ್ಸ್ ಅವ್ರು ಪೇ ಮಾಡ್ತಾ ಇದ್ದಾರೆ. ಕ್ರೆಡಿಟರ್ಸ್ 60,000. ಅಲ್ಲಿಗೆ ಪರ್ಚೇಸ್ ಕನ್ಸಿಡರೇಷನ್ ಬಂದು 6,60,000 ಆಯ್ತು. ಸೊ ಮೋಡ್ ಆಫ್ ಪೇಮೆಂಟ್, ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಪೇ ಮಾಡಿದ್ರೆ ಅಂತ ಅವರೇ ಕೊಟ್ಟಿದ್ದಾರೆ. 24,000 shares into ₹10 each at a premium of 2.5 ಅಂತ ಹೇಳಿದ್ರೆ ಅಲ್ಲಿಗೆ ₹12.5 ಆಗುತ್ತೆ. ಇನ್ ದ ಫಾರ್ಮ್ ಆಫ್ ಶೇರ್ಸ್ 12.50 per share into 24,000 shares, ಅಲ್ಲಿಗೆ 3 lakh ಆಗುತ್ತೆ. ರಿಮೈನಿಂಗ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸೊ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಇದು 6,60,000 ಮೈನಸ್ 3 lakh ಇನ್ ದ ಫಾರ್ಮ್ ಆಫ್ ಶೇರ್ಸ್, ಅಲ್ಲಿಗೆ 3,60,000. ಅಲ್ಲಿಗೆ ಇನ್ ದ ಫಾರ್ಮ್ ಆಫ್ ಶೇರ್ಸ್ 3 lakh, ಇನ್ ದ ಫಾರ್ಮ್ ಆಫ್ ಕ್ಯಾಶ್ 3,60,000. Now move on to that accounts, ledger accounts. That is first one, realization account. So particulars amount. So ಇಲ್ಲಿ ಏನ್ ಅಸೆಟ್ಸ್ ಇದೆ, ಅಸೆಟ್ಸ್ ಗಳನ್ನ ತಗೊಂಡು ಹೋಗೋಣ. ಅವ್ರು ಏನ್ ಅಸೆಟ್ಸ್ ಗಳನ್ನ ತಗೊಂಡು ಹೋಗ್ತಾ ಇದಾರೆ ಅದನ್ನ ಅದ್ರ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಏನಿದೆ ಅದನ್ನ ಎಂಟ್ರಿ ಮಾಡೋಣ. ಫ್ರೀ ಹೋಲ್ಡ್ ಪ್ರಾಪರ್ಟಿ 3,30,000, ಸ್ಟಾಕ್ 70,000, ಡೆಟಾಸ್ 80,000, ಬಿಲ್ಸ್ ರಿಸೀವಬಲ್ 40,000, ಗುಡ್ ವಿಲ್ 80,000. ಇಲ್ಲಿ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನೇ ಹಾಕ್ಬೇಕು. ಅದಾದ್ಮೇಲೆ ಅವ್ರು ತಗೊಂಡು ಹೋಗ್ತಿರುವಂತ ಏನು ಲಯಬಿಲಿಟೀಸ್ ಎಂಟ್ರಿ ಮಾಡೋಣ. ಬೈ ಕ್ರೆಡಿಟರ್ಸ್ 60,000. ಇದಾದ್ಮೇಲೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ನಮಗೆ 6,000 ಆಗ್ತಾ ಇದೆ. ಸೊ ಟು ಬ್ಯಾಂಕ್ ಅಕೌಂಟ್ 6,000 ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಅಂಡ್ ದೆನ್ ಇಲ್ಲಿ ನಮ್ಗೆ ಅವರು ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಂತ ಕೊಟ್ಟಿದೀವಿ. ಸೊ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ನಲ್ಲಿ ಎಂಟ್ರಿ ಮಾಡ್ತೀವಿ. ಬೈ ಬಿ ಲಿಮಿಟೆಡ್ ಅಕೌಂಟ್ 6,60,000 ಕ್ಯಾಲ್ಕುಲೇಟ್ ಮಾಡಿದೀವಿ. 6,60,000 ಎಂಟ್ರಿ ಮಾಡಿದೀವಿ. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 7,20,000 ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 1,14,000 ಉಳಿಯುತ್ತೆ.
ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನೇ ಬ್ಯಾಲೆನ್ಸ್ ಉಳಿದು ಇಟ್ ಮೇ ಬಿ ಕ್ರೆಡಿಟ್ ಬ್ಯಾಲೆನ್ಸ್ ಆರ್ ಡೆಬಿಟ್ ಬ್ಯಾಲೆನ್ಸ್ ದಟ್ ವುಡ್ ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 1,14,000 ಆಯ್ತು. ನೆಕ್ಸ್ಟ್ ಮೂವ್ ಆನ್ ಟು ದಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇಲ್ಲಿ ಅವರ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ರಿಲೇಟೆಡ್ ಆದಂತ ಫಂಡ್ ಗಳನ್ನ ಫಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೈ ಶೇರ್ ಕ್ಯಾಪಿಟಲ್ ಅಕೌಂಟ್ 4 lakh. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇತ್ತು ನೋಡಿ 4 lakh ಟ್ರಾನ್ಸ್ಫರ್ ಮಾಡಿದ್ವಿ 4 lakh ಬೈ ರಿಸರ್ವ್ ಫಂಡ್ ಅಕೌಂಟ್. ಸೊ ರಿಸರ್ವ್ ಫಂಡ್ ಕೂಡ ಇವರಿಗೆ ಸೇರಿದ್ದು 1 lakh ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 40,000. ಸೊ ರಿಯಲೈಸೇಷನ್ ಅಕೌಂಟ್ ಇಲ್ಲಿ ನೋಡಿ ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಉಳಿದಿದೆ, ರಿಯಲೈಸೇಷನ್ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡ್ಕೊಂಡಿದ್ವಿ ಬೈ ರಿಯಲೈಸೇಷನ್ ಅಕೌಂಟ್ 1,14,000. ಅಂಡ್ ದೆನ್ ಇವರಿಗೆ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಟು ಈಕ್ವಿಟಿ ಶೇರ್ಸ್ ಇನ್ ಬಿ ಲಿಮಿಟೆಡ್ ಅಕೌಂಟ್ 3 lakh ಶೇರ್ಸ್ ಅಷ್ಟು ಕೊಡ್ತಾ ಇದ್ದಾರೆ. ಸೊ 3 lakh rupees. ಸೊ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 6,54,000 ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಏನು ಉಳಿಯುತ್ತೆ ದಟ್ ಇಸ್ 3,54,000 ಅದನ್ನ ಬ್ಯಾಂಕ್ ಮುಖಾಂತರ ಪೇ ಮಾಡ್ತಾರೆ ಟು ಬ್ಯಾಂಕ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ರಿಮೈನಿಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂದ್ರೆ 3,54,000 rupees ಉಳಿಯುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ದಟ್ ಬ್ಯಾಂಕ್ ಅಕೌಂಟ್. ಇದರಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಬ್ಯಾಲೆನ್ಸ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಅದನ್ನ ಫಸ್ಟ್ ಟ್ರಾನ್ಸ್ಫರ್ ಮಾಡೋಣ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2 lakh. ಇದಾದ್ಮೇಲೆ ಸೊ ರಿಮೈನಿಂಗ್ 2 lakh ಇದೆ. ಅದಾದ್ಮೇಲೆ ಬಿ ಲಿಮಿಟೆಡ್ ಅವರು ಸೊ ಪರ್ಚೇಸ್ ಕನ್ಸಿಡರೇಷನ್ ಅಂತ 3,60,000 ಕೊಡ್ತಾರೆ ಕ್ಯಾಶ್. ಅದನ್ನ ಎಂಟ್ರಿ ಮಾಡ್ಕೊಳ್ಳೋಣ ಟು ಬಿ ಲಿಮಿಟೆಡ್ ಅಕೌಂಟ್ 3,60,000. ಇದಾದ್ಮೇಲೆ ಇವರು ಪೇಮೆಂಟ್ ಮಾಡಬೇಕು. ಏನೇನ್ ಪೇಮೆಂಟ್ ಇದೆ ನೋಡೋಣ ಬೈ ಡಿಬೆಂಚರ್ಸ್ ಅಕೌಂಟ್. ಸೊ ಡಿಬೆಂಚರ್ಸ್ ಗೆ ಪೇ ಮಾಡಬೇಕಲ್ಲ, ಯಾರು ಕೊಟ್ಟಿಲ್ಲ ಲಯಬಿಲಿಟೀಸ್ ಪೇ ಮಾಡಿಲ್ಲ, ಇವ್ರು ಪೇ ಮಾಡಬೇಕು 2 lakh ಬೈ ರಿಯಲೈಸೇಷನ್ ಅಕೌಂಟ್ 6,000 ದಟ್ ಇಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇಲ್ಲಿ ನೋಡಿ ಈ 6,000 ಎಂಟ್ರಿ ಮಾಡೋಣ. ಅಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂತ ಅದೇನಿದೆ ಅದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸೇರೋದು. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಲ್ಲಿ ಡೆಬಿಟ್ ಇದೆ, ಇಲ್ಲಿ ಕ್ರೆಡಿಟ್ ಆಗ್ತಾ ಇದೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 3,54,000. ಸೊ ಈಗ ಟೋಟಲ್ ಮಾಡಿದ ನಮಗೆ ಬೋತ್ ಸೈಡ್ 5,60,000 ಟೋಟಲ್ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಮೂವ್ ಟು ದಟ್ ಬಿ ಲಿಮಿಟೆಡ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಇಲ್ಲಿ ನೋಡಿ ಇಲ್ಲಿ ರಿಯಲೈಸೇಷನ್ ಬಿ ಲಿಮಿಟೆಡ್ ಅಕೌಂಟ್ ಪರ್ಚೇಸ್ ಕನ್ಸಿಡರೇಷನ್ ಎಂಟ್ರಿ ಮಾಡಿದ್ವಿ ಟು ರಿಯಲೈಸೇಷನ್ 6,60,000. ಈ 6,60,000 ಯಾವ ಫಾರ್ಮ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಬೈ ಈಕ್ವಿಟಿ ಶೇರ್ ಅಕೌಂಟ್. ಈಕ್ವಿಟಿ ಶೇರ್ 3 lakh ಕೊಡ್ತಾ ಇದ್ದಾರೆ ಬೈ ಬ್ಯಾಂಕ್ ಅಕೌಂಟ್ ದಟ್ ಇಸ್ ಕ್ಯಾಶ್ ಕೊಡ್ತಾ ಇದ್ದಾರೆ 3,60,000 ಟೋಟಲ್ 6,60,000. ಮೇಕ್ ಇಟ್ 6,60,000. 6 lakh ಆಗಿದೆ 6,60,000 ಅಂತ ಅನ್ಕೊಳ್ಳಿ. ಸೊ 6,60,000 ಲಾಸ್ಟ್ ಅಕೌಂಟ್ ಈಕ್ವಿಟಿ ಶೇರ್ ಅಕೌಂಟ್. ಇಲ್ಲಿ ನೋಡಿ ಬಿ ಲಿಮಿಟೆಡ್ ಅಲ್ಲಿ ಈಕ್ವಿಟಿ ಶೇರ್ಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಆಗ್ತಾ ಇದೆ, ಇಲ್ಲಿ ಡೆಬಿಟ್ ಮಾಡೋಣ ಟು ಬಿ ಲಿಮಿಟೆಡ್ ಅಕೌಂಟ್ 3 lakh. ಸೊ ಇದನ್ನ ಯಾರು ಇಶ್ಯೂ ಮಾಡ್ತೀವಿ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಇಶ್ಯೂ ಮಾಡ್ತೀವಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 3 lakh. ಸೊ ಬೋತ್ ಸೈಡ್ 3 lakh. Like that we should prepare realization account, equity shareholders account, bank account, B limited account and equity shares account. So thank you for watching this video. Thank you.